ಕೊನೆಗೂ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರನ್ನ ಇಡಲಾಗಿದೆ. ಈ ಕುರಿತಾದಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊನೆಗೂ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರನ್ನ ಇಡುವುದಕ್ಕೆ ಫಿಕ್ಸ್ ಮಾಡಲಾಗಿದೆ. ವಿಮಾನ ನಿಲ್ದಾಣದ ಕಾಮಗಾರಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತೆರಳಿದ್ರು. ಈ ವೇಳೆ ಬಿಎಸ್ವೈ ಹೆಸರನ್ನ ಇಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಕುವೆಂಪು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇರಿದಂತೆ ಹಲವಾರು ಹೆಸರುಗಳು ಕೇಳಿ ಬಂದಿದ್ವು ಈ ಹಿಂದೆ. ಈ ಕುರಿತಾಗಿ ಸರ್ಕಾರಕ್ಕೆ ಮನವಿಯನ್ನ ಕೂಡ ಕೆಲವೊಂದಿಷ್ಟು ಸಂಘಟನೆಗಳು ಸಲ್ಲಿಸಿದ್ವು. ಸದ್ಯ ಊಹಾಪೋಹಗಳಿಗೆ ಬ್ರೇಕ್ ಹಾಕಿರುವ ಸಿಎಂ ಬಸವರಾಜ ಬೊಮ್ಮಾಯಿ ಬಿಎಸ್ ಯಡಿಯೂರಪ್ಪನವರ ಹೆಸರನ್ನ ಫೈನಲ್ ಮಾಡಿದ್ದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಿಕೊಡೋದಾಗಿ ಹೇಳಿದ್ದಾರೆ. ಶಿವಮೊಗ್ಗದ ಸೋಗಾನಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಏರ್ಪೋರ್ಟ್ಗೆ ಯಾರ ಹೆಸರನ್ನ ಇಡಬೇಕು ಅನ್ನುವಂತ ಪ್ರಶ್ನೆ ಈ ಹಿಂದೆ ಉದ್ಭವವಾಗಿತ್ತು. ಕೆಲವೊಂದಿಷ್ಟು ಸಂಘಟನೆಗಳು ಕೆಲವೊಂದು ಪ್ರಮುಖರ ಹೆಸರನ್ನ ಕೂಡ ಸೂಚಿಸಿದ್ವು. ಆದ್ರೆ ಇದೀಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಹೆಸರನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಫೈನಲ್ ಮಾಡಿದ್ದಾರೆ. ಈ ಕುರಿತಾಗಿ ಏರ್ಪೋರ್ಟ್ ನಲ್ಲಿಯೇ ಹೋಗಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಅಲ್ಲಿಯೇ ಈ ಕುರಿತಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸೋದಾಗಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ.
ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಸೋಗಾನಿಯಲ್ಲಿ ಆಗ್ತಾ ಇರುವಂತಹ ಏರ್ಪೋರ್ಟ್ಗೆ ಬಿಎಸ್ವೈ ಹೆಸರನ್ನ ಫಿಕ್ಸ್ ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸೋಗಾನೆ ಬಳಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ವಿಮಾನ ನಿಲ್ದಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ವಿಮಾನ ನಿಲ್ದಾಣಕ್ಕೆ BS ಯಡಿಯೂರಪ್ಪ ಅವರನ್ನ ಹೆಸರು ನಾಮಕರಣ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಈ ಸಂಬಂಧ ಪ್ರಸ್ತಾವನೆಯನ್ನು ಸಹ ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಮಾನ ನಿಲ್ದಾಣಕ್ಕೆ ಹಲವು ಹೆಸರುಗಳನ್ನು ಇಡಬೇಕು ಅಂತ ಹೇಳಿ ಒತ್ತಾಯ ಬಂದಿತ್ತು. ಅದರಲ್ಲೂ ಶಿವಮೊಗ್ಗದವರೇ ಆದಂತ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಹೆಸರಿಡಬೇಕು ಅಂತ ಹೇಳಿ, ಅಂಬೇಡ್ಕರ್ ಅವರ ಹೆಸರಿಡಬೇಕು ಅಂತ, ಇನ್ನು ಸೋಗಾನೆ ಅಂತ ಊರೇನಿದೆ ಇದು ಬಹಳ ಇತಿಹಾಸ ಪ್ರಸಿದ್ಧ ಊರು. ಇತಿಹಾಸದಲ್ಲಿ ಇದಕ್ಕೆ ತುಂಬಾ ಮಹತ್ವ ಇದೆ ಸೋಗಾನೆ. ಹಾಗಾಗಿ ಸೋಗಾನೆ ವಿಮಾನ ನಿಲ್ದಾಣ ಅಂತಾನೆ ಹೆಸರಿಡಬೇಕು ಅಂತೇಳಿ ಕೆಲವು ಇತಿಹಾಸ ತಜ್ಞರು ಸಹ ಒತ್ತಾಯವನ್ನ ಮಾಡಿದ್ರು. ಇನ್ನೂ ಹಲವು ಹೆಸರುಗಳು ಕೇಳಿ ಬಂದಿತ್ತು. ಕುವೆಂಪು ಅವರ ಹೆಸರಿಡಬೇಕು ಅಂತೇಳಿ, ಸಹ್ಯಾದ್ರಿ ಅನ್ನೋ ಹೆಸರಿಡಬೇಕು ಅಂತೇಳಿ, ಹಿಂಗೆ ಬಹಳಷ್ಟು ಸಂಘಟನೆಗಳು ಜನರು ತಮ್ಮ ಪ್ರೀತಿ ಪಾತ್ರರ ಹೆಸರನ್ನ, ತಮಗೆ ಪ್ರಿಯವಾದ ಹೆಸರನ್ನ ಇಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ರು. ರಾಜಕೀಯ ಪಕ್ಷದ ನೇತಾರರ ಹೆಸರು ಇಡಬೇಕು ಅಂತ ಕೆಲವರು ಒತ್ತಾಯ ಮಾಡ್ತಿದ್ರೆ, ರಾಜಕೀಯ ಪಕ್ಷದ ನೇತಾರರ ಹೆಸರು ಇಡೋದು ಬೇಡ, ಅದು ವಿವಾದಕ್ಕೆ ಕಾರಣ ಆಗ್ಬೋದು. ಹಾಗಾಗಿ ನಮ್ಮ ಜಿಲ್ಲೆಯ ಮಹತ್ವವನ್ನು ಸಾರ್ತಕ್ಕಂಥ ಸಹ್ಯಾದ್ರಿ ಅಂತ ಆಗ್ಲಿ ಅಥವಾ ಬೇರೆ ಇನ್ಯಾವ್ದಾರ ಹೆಸರು ಇಟ್ಟರೆ ಸೂಕ್ತ, ಸೋಗಾನೆ ಅನ್ನೋ ಹೆಸರು ಇನ್ನೂ ಒಳ್ಳೇದು ಅಂತೇಳಿ ಇನ್ನು ಕೆಲವರು ಒತ್ತಾಯ ಮಾಡ್ತಾ ಇದ್ರು. ಈಗ ಬಹುಶಃ ಅದಕ್ಕೆಲ್ಲ ತೆರೆ ಬಿದ್ದಂತೆ ಕಾಣ್ತಾ ಇದೆ. BS ಯಡಿಯೂರಪ್ಪ ಅವರ ಹೆಸರನ್ನ ಈ ವಿಮಾನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಮಾನ ನಿಲ್ದಾಣದಲ್ಲಿಯೇ ಆ ಹೆಸರನ್ನ ಇಡುವುದಾಗಿ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸುವುದಾಗಿಯೂ ಸಹ ಹೇಳಿದ್ದಾರೆ. ಹೀಗಾಗಿ ಭಾರತದಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಈ ತರದ ಜಾಗಗಳಿಗೆ ರಾಜಕೀಯ ನೇತಾರರ ಹೆಸರಿಡೋದು ಯಾವಾಗ್ಲೂ ವಿವಾದಕ್ಕೆ ಕಾರಣವಾಗಿದೆ. ಈಗಲೂ ಸಹ ಬಿಜೆಪಿ ಸರ್ಕಾರ ಬಹಳ ಪ್ರಮುಖವಾಗಿ ಮಾಡ್ತಾ ಇರ್ತಕ್ಕಂಥ ಆರೋಪಗಳೇನು ಅಂತಂದ್ರೆ, ಸ್ವತಂತ್ರ ನಂತರ ಭಾರತದಲ್ಲಿ ಶುರುವಾಗಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳಿಗೆ ಕಾಂಗ್ರೆಸ್ ನೇತಾರರ ಹೆಸರಿದೆ. ಅದರಲ್ಲೂ ಅತಿ ಹೆಚ್ಚು ಸಂಘ ಸಂಸ್ಥೆಗಳು, ಅತಿ ಹೆಚ್ಚು ಕಟ್ಟಡಗಳಿಗೆ, ಮ್ಯೂಸಿಯಂಗಳಿಗೆ ಜವಾಹರ್ಲಾಲ್ ನೆಹರು ಹೆಸರನ್ನ, ಇಂದಿರಾ ಗಾಂಧಿ ಅವರ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ. ಇತ್ತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ BS ಯಡಿಯೂರಪ್ಪ ಅವರ ಹೆಸರು ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವರು ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಗೆ ಕೊಟ್ಟಂತ ಕಾಣಿಕೆ ಏನಿದೆ, ಇಡೀ ಶಿವಮೊಗ್ಗದ ಇತಿಹಾಸದಲ್ಲಿ ಅಭಿವೃದ್ಧಿ ಅತ್ಯಂತ ತ್ವರಿತ ವೇಗವನ್ನ ಪಡೆದುಕೊಂಡಿದ್ದು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2008-9ನೇ ಸಾಲಿನಲ್ಲಿ ಅತಿ ಹೆಚ್ಚು ವೇಗವನ್ನ ಶಿವಮೊಗ್ಗ ನಗರ, ಶಿವಮೊಗ್ಗ ಜಿಲ್ಲೆ ಪಡೆಯಿತು. ಹಲವು ಯೋಜನೆಗಳು ಇಡೀ ಕರ್ನಾಟಕ ಕಂಡರಿಯದಷ್ಟು ಅನುದಾನ ಶಿವಮೊಗ್ಗ ಜಿಲ್ಲೆಗೆ ಬಂತು. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಇವತ್ತು ಯಾವ ಸ್ಥಿತಿಯಲ್ಲಿದೆ ಇದಕ್ಕೆ ಅನ್ವರ್ಥವಾಗಿ ಯಡಿಯೂರಪ್ಪ ಅವರೇ ಕಾರಣ. ಹಾಗಾಗಿ ಅವರ ಹೆಸರು ಅತ್ಯಂತ ಸೂಕ್ತ ಅಂತ ಹೇಳಿ ಸರ್ಕಾರ ಭಾವಿಸಿರ್ಬೋದು. ಜೊತೆಗೆ BS ಯಡಿಯೂರಪ್ಪ ಅವರು ಇಡೀ ಕರ್ನಾಟಕ ಕಂಡಂತ ಒಬ್ಬ ದೊಡ್ಡ ನಾಯಕ, ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ನಾಯಕ ಒಂದು ಅಂತ ಹೇಳಿದ್ರು ಸಹ ಸಂಘಟನಾತ್ಮಕವಾಗಿ ಹಾಗೂ ಮತ್ಸದ್ದಿತನದಿಂದ ಕರ್ನಾಟಕದಲ್ಲಿ ಹೆಸರು ಮಾಡಿದಂತ ನಾಯಕ, ಶಿವಮೊಗ್ಗದವರು ಮುಖ್ಯಮಂತ್ರಿಗಳಾಗಿ ಕೆಲಸವನ್ನ ಮಾಡಿದವರು. ಹಾಗಾಗಿ BS ಯಡಿಯೂರಪ್ಪ ಅವರ ಹೆಸರು ಸೂಕ್ತ ಅಂತೇಳಿ ಸರ್ಕಾರ ಭಾವಿಸಿರ್ಬೋದು. ಯಾವ ರೀತಿ ಬಿಜೆಪಿ ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಇದುವರೆಗೂ ಇಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ BS ಯಡಿಯೂರಪ್ಪ ಅವರ ಹೆಸರು ಇಟ್ಟಿರೋದು ಅಂತ ವಿವಾದಕ್ಕೇನೋ ಕಾರಣ ಆಗ್ಲಾರ್ದು ಅಂತ ಹೇಳಿ, ಆದ್ರೂ ಸಹ ಬೇರೆ ಪಕ್ಷದ ಅಭಿಮಾನಿಗಳು, ಬೇರೆ ನಾಯಕರ ಅಭಿಮಾನಿಗಳು ನಮ್ಮ ನಾಯಕರ ಹೆಸರನ್ನ ಯಾಕೆ ಇಟ್ಟಿಲ್ಲ ಅನ್ನುವಂತ ಪ್ರಶ್ನೆ ಮಾಡಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಹೆಸರು ಯಾವ ರೀತಿ ಜನರ ಮೇಲೆ ಯೋಚನೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ನಯನ. ಹಾಗಾದ್ರೆ ಇವಾಗ BS ಯಡಿಯೂರಪ್ಪ ಹೆಸರನ್ನೇ ಯಾಕೆ ಇಡಬೇಕು? ನೀವು ಹೇಳಿದ್ರೆ ಒಂದಿಷ್ಟು ಶಿವಮೊಗ್ಗದಲ್ಲಿ ಆಗಿರುವಂತಹ ಪ್ರಗತಿಗಳಿಗೆ ಯಡಿಯೂರಪ್ಪನವರೇ ಹರಿಕಾರರು, ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದಾರೆ. ಆದ್ರೂ ಕೂಡ ಇದೀಗ ಒಂದು ವಿಮಾನ ನಿಲ್ದಾಣಕ್ಕೆ BS ಯಡಿಯೂರಪ್ಪನವರ ಹೆಸರನ್ನ ಇಡೋದ್ರಿಂದ ಯಾವುದಾದರೂ ಆಕ್ಷೇಪಗಳು ಕೇಳಿ ಬರುವ ಸಾಧ್ಯತೆ ಏನಾದ್ರೂ ಇದೆಯಾ? ಆಕ್ಷೇಪಗಳು ಅಂತಂದ್ರೆ ರಾಜಕೀಯವಾಗಿ ಆಕ್ಷೇಪಗಳು ಬಂದೇ ಬರುತ್ತೆ. ಯಾಕೆ ಅಂದ್ರೆ BS ಯಡಿಯೂರಪ್ಪ
ಮುಖ್ಯಮಂತ್ರಿಯಾಗಿ ಮತ್ತೆ ಶಿವಮೊಗ್ಗದ ಅಭಿವೃದ್ಧಿಯಲ್ಲಿ ಕೆಲಸ ಮಾಡಿದ್ರು ಮತ್ತು ಸ್ವತಃ ಅವರು ಬಿಜೆಪಿಯ ಮುಖಂಡರು, ಬಿಜೆಪಿಯ ಪಕ್ಷದಿಂದ ಮುಖ್ಯಮಂತ್ರಿ ಆದವರು. ಹಾಗಾಗಿ ರಾಜಕೀಯ ಯಾಕೆ ಇದೆ ಅಂತೇಳಿ ನಿರೀಕ್ಷೆಯನ್ನು ಮಾಡ್ಬೋದು. ಆದ್ರೆ ಆಕ್ಷೇಪಗಳೇ ಬರೋದಿಲ್ಲ ಅಂತಾನೆ ಹೇಳಕ್ಕಾಗಲ್ಲ. ರಾಜಕೀಯವಾಗಿ ಆಕ್ಷೇಪ ಖಂಡಿತ ಬರುತ್ತೆ. ಆದ್ರೆ ಯಡಿಯೂರಪ್ಪ ಅವರ ಕಾರಣದಿಂದ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಗ್ತಾ ಇದೆ ಅನ್ನೋದು ಬಹಳ ಪ್ರಮುಖವಾದ ಅಂಶ. ಯಾಕೆ ಅಂದ್ರೆ ಶಿವಮೊಗ್ಗದಂತ ಊರಿನಲ್ಲಿ ವಿಮಾನ ನಿಲ್ದಾಣ ಆಗತ್ತೆ, ವಿಮಾನ ನಿಲ್ದಾಣ ಮಾಡ್ಬೋದು ಅಂತ ಹೇಳಿ ಯಾರೂ ಯೋಚನೆ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಕನಸನ್ನ ಕಂಡ್ರು, ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಆಗ್ಬೇಕು ಅಂತೇಳಿ. ಈ ವಿಮಾನ ನಿಲ್ದಾಣ ಆರಂಭದಲ್ಲಿಯೇ ಹಲವು ವಿಘ್ನಗಳು ಬಂತು. ಮೊದಲು ಈ ವಿಮಾನ ನಿಲ್ದಾಣ ಮಾಡ್ಲಿಕ್ಕಾಗಿ ಟೆಂಡರ್ ತೆಗೆದುಕೊಂಡಂತ ಒಂದು ಸಂಸ್ಥೆ ಅದು ಆಮೇಲೆ ಮುಚ್ಚೋಯ್ತು. ಆಮೇಲೆ ಬೇರೆಯವರಿಗೆ ಟೆಂಡರ್ ಕೊಟ್ರು. ಆಮೇಲೆ 3 ಸಂಸ್ಥೆಗಳು ಸೇರಿ ಅವರು ಟೆಂಡರ್ ತಗೊಂಡು ಅದನ್ನ ಮಾಡ್ತೀವಿ ಅಂತ ಬಂದ್ರು. ಆಮೇಲೆ ಆ ರನ್ವೇ ದಿಕ್ಕೇನಿದೆ ಅದು ಸರಿ ಇಲ್ಲ, ರನ್ವೇ ದಿಕ್ಕನ್ನ ಬದಲಾಯಿಸಬೇಕು ಅಂತ ಹೇಳಿ ಚರ್ಚೆ ಶುರುವಾಯ್ತು. ಹೀಗೆ ಹಲವು ವಿಘ್ನಗಳನ್ನ ದಾಟಿ ಶಿವಮೊಗ್ಗ ವಿಮಾನ ನಿಲ್ದಾಣ ಈಗ ಆಗ್ತಾ ಇದೆ. ಆದ್ರೆ ಎಲ್ಲಾ ಕೈಗಾರಿಕೋದ್ಯಮಗಳ ನಿರೀಕ್ಷೆ ಏನು ಅಂತಂದ್ರೆ, ಶಿವಮೊಗ್ಗ ವಿಮಾನ ನಿಲ್ದಾಣ ಆಗೋದ್ರಿಂದ ಶಿವಮೊಗ್ಗ ಜಿಲ್ಲೆಯ ಕೈಗಾರಿಕೋದ್ಯಮ ಮಲೆನಾಡಿನ ಕೈಗಾರಿಕೋದ್ಯಮಕ್ಕೆ ಬಲ ಬರುತ್ತೆ ಅಂತೇಳಿ. ಅದು ಕಾಲವೇ ಅದಕ್ಕೆ ಉತ್ತರ ಹೇಳ್ಬೇಕಾಗಿದೆ. ವಿಮಾನ ನಿಲ್ದಾಣ ಆದ ನಂತರ ಶಿವಮೊಗ್ಗಕ್ಕೆ ಇದು ಎಷ್ಟು ಅನುಕೂಲವಾಗುತ್ತೆ, ಅದು ಯಾವಾಗ್ಲಾದ್ರೂ ಒಂದೊಂದು ವಿಮಾನ ಓಡಾಡೋಷ್ಟು ಮಾತ್ರ ಆಗುತ್ತಾ ಅಂತ. ಆದ್ರೆ ಈ ನಡುವೆ ಸಂಸದ BY ರಾಘವೇಂದ್ರ ಅವರು ಹಲವು ಮಾರ್ಗಗಳಿಗೆ ಅನುಮೋದನೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಶಿವಮೊಗ್ಗದಿಂದ ಹಲವು ಮಾರ್ಗಗಳಲ್ಲಿ ವಿಮಾನ ಸಂಚಾರ ಆಗ್ಲಿಕ್ಕೆ ಅನುಮೋದನೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಇದೇನು ವಿಮಾನ ನಿಲ್ದಾಣ ಇದೆ, ಇದು ಶಿವಮೊಗ್ಗದ ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಂದು ದೊಡ್ಡ ತಿರುವು ಆಗತ್ತೆ ಅಂತ ಎಲ್ಲ ನಿರೀಕ್ಷೆ ಇದೆ. ಜೊತೆಗೆ ಯಡಿಯೂರಪ್ಪನವರ ಹೆಸರಿಟ್ಟಿದ್ದಕ್ಕೆ ಹೇಳ್ಬೇಕು ಅಂತಂದ್ರೆ ಆಕ್ಷೇಪಗಳು ರಾಜಕೀಯವಾಗಿ ಖಂಡಿತ ಬರುತ್ತೆ. ರಾಜಕೀಯ ಆಕ್ಷೇಪಗಳು ಇದ್ದೇ ಇರುತ್ತೆ. ನೈನಾ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಅವ್ರಿಗೂ ಧನ್ಯವಾದ ಸರ್. ಬನ್ನಿ ಸರ್. ಶರೀಫ್